महेश्वरः गुरु साक्षात् परब्रह्म तस्मै श्री गुरवे नमो नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। विद्या ददाति विनयं विनयाध्याति पात्रतां पात्रतां धनमां भवति धनं धान्यं ततः सुखम्। ಅಂದರೆ ಹೊಸಕೋಟೆ ತಾಲೂಕಿನ ಮಲೆಮಾಗಪುರ ಗ್ರಾಮದಲ್ಲಿ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಾ ಬಲಮುರಿ ಗಣಪತಿಯನ್ನ ಇವತ್ತು ಸನ್ಮಾನ್ಯ ಶ್ರೀ ತಮ್ಮಯ್ಯನವರು ಸ್ಥಾಪನೆ ಮಾಡಿದ್ದಾರೆ। ಇದು ಏನಕ್ಕಪ್ಪ ಅಂತಂದ್ರೆ ಮಕ್ಕಳಿಗೆ ಸದಾ ಮನೆಯಿಂದ ಅವರು ಶಾಲೆಗೆ ಬರಬೇಕಾದ್ರೆ ಅವರು ಸ್ನಾನಗಳನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ತೆರಳಿರನೆ ಈ ಒಂದು ಶಾಲೆ ಆವರಣಕ್ಕೆ ಬರ್ತಾರೆ। ಆದ್ರಿಂದ ಮುಖ್ಯೋಪಾಧ್ಯಾಯರೆಲ್ಲರೂ ಸೇರಿ ಆ ಮಕ್ಕಳಿಗೆ ದೇವರ ದರ್ಶನ ಭಾಗ್ಯ ಸಿಗಲಿ, ಈ ಒಂದು ಸನಾತನ ಧರ್ಮ ಉಳಿಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ತಮ್ಮಣ್ಣನವರು ಮಕ್ಕಳಿಗೋಸ್ಕರ ಮತ್ತೆ ಈ ಒಂದು ಶಾಲೆಯ ಅಭಿವೃದ್ಧಿಗಾಗಿ ಮತ್ತೆ ಈ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಕಲ ಸಿದ್ಧಿಗಳನ್ನ ಸಿದ್ಧಿಸುವ ಅಭಯ ಮಹಾಗಣಪತಿ ಅಂದರೆ ಬಲಮುರಿ ಗಣಪತಿಯನ್ನ ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ದಾರೆ। ಆ ಮಕ್ಕಳಿಗೂ ಸಹ ಸದಾಕಾಲ ವಿದ್ಯೆ ಜ್ಞಾನ ಸಂಪತ್ತು ಬುದ್ಧಿ ಅವರ ಒಂದು ಸನ್ಮಾರ್ಗದಲ್ಲಿ ನಡೆದು ಮಕ್ಕಳು ಸದಾಕಾಲ ಯಶಸ್ಸಾಗಿರ್ಲಿ ಅಂತ ಹೇಳಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಗಣಪತಿಯನ್ನ ಸ್ಥಾಪನೆ ಮಾಡಿದ್ದಾರೆ। ಈ ಗ್ರಾಮಕ್ಕೂ ಮತ್ತೆ ಈ ಮಕ್ಕಳಿಗೂ ಶಿಕ್ಷಕವೃಂದದವರೆಗೂ ಆ ಗಣಪತಿ ಸದಾಕಾಲ ಎಲ್ಲಾ ವಿದ್ಯೆ ಬುದ್ಧಿಗಳನ್ನು ಕೊಟ್ಟು ಅವರ ಸನ್ಮಾರ್ಗ ಸದಾಕಾಲ ನಡೆಸುವಂತೆ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ। ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಲ್ಯಂಬನಪುರ ಗ್ರಾಮದಲ್ಲಿ ನಾನು ಒಂದು 10 ವರ್ಷ ನಾನು ಪಂಚಾಯತ್ ಸದಸ್ಯರಾದ ಕಾರಣ ನಾವು ಬಂದಾಗಲೂ ನಮ್ಮ ಶಿಕ್ಷಕವೃಂದದವರು ಒಂದು ದೇವಸ್ಥಾನ ಮಾಡ್ಬೇಕು ಸರ್, ಎಲ್ಲಾ ಕೆಲಸ ಮಾಡಿದಿರಿ, ಒಂದು ದೇವಸ್ಥಾನ ಕಟ್ಕೊಡ್ಬೇಕಂದ್ರು। ಅವ್ರು ಹೇಳಿದ್ರು ಸಿಂಪಲ್ ಆಗಿ ಮಾಡ್ಕೊಡಿ ಅಂದ್ರು। ಏನೋ ನನಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟಿದ್ದು ಊರಿನ ಜನರ ಸ್ಪಂದನೆಯಿಂದ ಇವತ್ತು ನಮ್ಮ ಇದು ಬಲಮುರಿ ಶ್ರೀ ಗಣೇಶನ್ನ ಪ್ರತಿಷ್ಠಾಪನೆ ಮಾಡಲು ಎಲ್ಲ ಸಹಕಾರ ಕೊಟ್ಟು ಹಾಗೂ ಈ ಗಣೇಶ ಅಲ್ಲಿ ಮೂರ್ತಿ ಸ್ಥಾಪನೆ ಆಗಬೇಕಾದ್ರೆ ನಮ್ಮ ಊರಿನ ಗ್ರಾಮಸ್ಥರು ಶಿಕ್ಷಕರಂದರು ಎಲ್ಲ ಸಹಪಾಠಿಯಾಗಿರ್ತಾರೆ। ನಮ್ಮ ತಂದೆಯವರಾದ ದಿವಂಗತ ಮುನಿಬಚ್ಚಪ್ಪ ಹಾಗೂ ಭೈರಮ್ಮ ಅವರ ನೆನಪಿನ ಕಾಣಿಕೆ ನನ್ನ ಮನಸ್ಸಲ್ಲಿ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಕುಟುಂಬದ ವತಿಯಿಂದ ಗಣೇಶ ದೇವಸ್ಥಾನ ಕಟ್ಟಿಸ್ಕೊಟ್ಟಿರ್ತೇನೆ। ಇದು ಯಾವುದೇ ಒಂದು ಸರ್ಕಾರ ದಾನ ಕೊಟ್ಟಿಲ್ಲ, ನನ್ನ ಸ್ವಂತ ಅನುದಾನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಬಂದು ಕೈ ಮುಗಿದು ಒಳಗಡೆ ಹೋಗ್ಲಿ ಅಂತ ಹೇಳಿ ಒಂದು ಭಕ್ತಿ ಬೀಳುತ್ತದೆ। ಆ ವಿಶೇಷ ಭಕ್ತಿ ಮಕ್ಕಳಿಗೆ ಉದ್ಭವ ಆದ್ರೆ ಒಂದು ಪಾಠದ ಕಲೆ ಇರ್ತದೆ, ಇಲ್ಲಾಂದ್ರೆ ಅವ್ರ ಪಾಠ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ। ಆ ಬಲಮುರಿ ಗಣೇಶನು ನಮ್ಮ ಊರಿನ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಶಾಲಾ ಮಕ್ಕಳು ಎಲ್ರಿಗೂ ದೇವರು ಆ ಬಲಮುರಿ ಗಣಪತಿ ಎಲ್ರಿಗೂ ವಿಶೇಷವಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ಳಿ। ಶಾಲೆಯವರು ಅವ್ರು ಸಿಂಪಲ್ ಆಗಿ ಸುಮ್ಮನೆ ಹೇಳಿದ್ರು, ನನಗೆ ಮನ್ಸು ಆತ್ಮಸಾಕ್ಷಿಯಾಗಿ ದೇವರ ಬುದ್ಧಿ ಕೊಟ್ಟು ನನ್ನ ಆತ್ಮಸಾಕ್ಷಿಯಾಗಿ ನಾನು ಸ್ವಂತ ಖರ್ಚಿಂದ ಮಾಡಿರ್ತೀನಿ। ಇದು ಯಾವುದೇ ಒಂದು ನನಗೆ ಒತ್ತಡ ಇಲ್ಲ, ಯಾವುದೇ ಇಲ್ಲ। ಶಿಕ್ಷಕರು ಕೇಳೋದು ಸಹಜ, ಅದು ನಾವು ಸಹಜ ಅಂದ್ರೆ ಕೇಳಿದಾರೆಲ್ಲ ಮಾಡಿಕೊಡಕ್ಕಾಗಲ್ಲ। ದೇವ್ರು ನನಗೆ ಆ ಬುದ್ಧಿ ಶಕ್ತಿ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ಸಹಾಯವಾಗಿ ನಮ್ಮ ದೇವರು ನಾನು ಚೆನ್ನಾಗಿ ಇದಾಗ್ಲಿ ಅಂತೇಳಿ ನನಗೆ ದೇವರ ಬುದ್ಧಿ ಕೊಟ್ಟಿದ್ದಾರೆ, ನಾನೇ ಸ್ವಂತ ಖರ್ಚಿಂದ ಮಾಡಿರ್ತೀವಿ। ಇದರಲ್ಲಿ ವಿಶೇಷವಾಗಿ ನಾನು ಶಾಸಕನ ಕರಿಬೇಕಾಗಿತ್ತು, ಕಾರಣ ಅಂತ ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ಊರಿಗೆ ಸಣ್ಣ ಕಾರ್ಯಕ್ರಮಗಳೆಲ್ಲ ಬೇಡ ಅಂತೇಳಿ ನಮ್ಮ ಶಾಸಕರು ನಾವು ಕರೆದಿಲ್ಲ। ದಯಮಾಡಿ ಇದೊಂದು ಸಭೆ ಕೇಳ್ಕೊಳ್ತೇನೆ ಶಾಸಕರು ಯಾವುದೇ ಒಂದು ಮೀಡಿಯಾದಲ್ಲಿ ನೋಡಿದಾಗ ತಮ್ಮಣ್ಣ ಕಾಯ್ದಿಲ್ಲ ಅನ್ನೋದು ಮನೋಭಾವ ಬರಬಾರ್ದು ಅಂತೇಳಿ ಆತ್ಮೀಯವಾಗಿ ನಮ್ಮ ಶಾಸಕರು ಬರ್ಬೇಕಾಯ್ತು, ನಾನು ಕರೆದಿಲ್ಲ। ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮ ಇದರಲ್ಲಿ, ವಿಶೇಷವಾಗಿ ಮಕ್ಕಳು ಆಟ ಆಡಿದ್ರು, ಅವ್ರಿಗೆಲ್ಲ ಬಹುಮಾನ ಕೊಡೋದು ಇಡೀ ಕಸಬಾ ಹೋಬಳಿ ಲೆವೆಲಲ್ಲಿ ಬರ್ತಾರೆ। ಒಟ್ಟು ಅದಕ್ಕೊಂದು ಕಾಲಾವಕಾಶ ಟೈಮು, ಈ ಸಣ್ಣ ಕಾರ್ಯಕ್ರಮ ಬೇಡ ಅಂತೇಳಿ ನಾನು ನಮ್ಮ ಶಾಸಕರಿಗೆ ವಿಶೇಷವಾಗಿ ನಮ್ಮ ಬಲಮುರಿ ಗಣೇಶನ ಪರವಾಗಿ ಅವರಿಗೆ ದೇವರ ಆರಾಧ್ಯ ಕೊಟ್ಟು ಮುಂದೆ ಭವಿಷ್ಯದಲ್ಲಿ ರಾಜಕೀಯವಾಗಿ ಮಂತ್ರಿಗಳಾಗ್ಲಿ ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಮಂತ್ರಿಗಿರಿ ಕೊಡ್ಲೇಬೇಕಂತ ಹೇಳಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಬಲಮುರಿ ಗಣೇಶನ ಪರವಾಗಿ ಕೇಳ್ಕೊಳ್ತೇನೆ। ದೇವರು ಅವರಿಗೆ ಒಳ್ಳೆ ಕೆಲಸ ಮಾಡಲು ಇನ್ನೂ ಸಹಕಾರ ಕೊಡ್ಲಿ ಅಂತೇಳಿ ನನ್ನ ಊರಿನ ಪರವಾಗಿ ನಾನು ಸಹ ಅವರಿಗೆ ಒಂದು ದೇವರಲ್ಲಿ ಕೇಳ್ಕೊಳ್ತೇನೆ। ದಯಮಾಡಿ ಸಮಯ ಇರಲಿ ನಮ್ಮ ಶರತ್ ಬಚ್ಚೇಗೌಡ ಸಾಹೇಬರಿಗೆ।